ಗೊತ್ತಾ, ಮನೇಲಿ ನೀವು ಮನೆಯಲ್ಲಿ ಇವಾಗ ನೆಮ್ಮದಿ ಇದ್ದೀರಾ? ಅಲ್ಪ ನೆಮ್ಮದಿನ ಪೂರ್ತಿ ನೆಮ್ಮದಿನ? ಸ್ವಲ್ಪ ಅಂದರೆ ನೆಮ್ಮದಿ ಅಂದರೆ ನೀವು ಮಾಡೋ ಕೆಲಸ ಕಾರ್ಯಗಳೆಲ್ಲ ಪೂರ್ತಿ ಸಕ್ಸಸ್ಫುಲ್ ಆಗಿದೆ? ಸ್ವಲ್ಪ ತೊಂದರೆ ಇಲ್ಲ. ಎಲ್ಲ ಅದು 5ನೇ ಎಲೆನೇ ಹೋಗಿದೆ ನಿಮಗೆ. ದೈವದ ದೃಷ್ಟಿನೇ ಇಲ್ಲ, ತೊಗೊಳಕ್ಕಾಗಲ್ಲ ನಿಮ್ಮದು. ಇನ್ನೇ ಯಾರೋ ಒಬ್ರು ತೊಗೊಂಡಿದ್ದಾರೆ ಅಂತಂದು ತೊಗೊಳ್ರಿ. ಅದೇ ನಿಮ್ಮದು ಬರ ಇಲ್ಲ ಸರ್, ನಿಮ್ಮದು ಫೇಲ್ಯೂರ್ ಇದೆ. ನೀವು ಮಾಡೋ ಕೆಲಸನೂ ಫೇಲ್ಯೂರ್ಗಳೇ ಜಾಸ್ತಿ ತೋರಿಸ್ತಿದೆ ಇಲ್ಲಿ. ಹೌದು, ನಿಮ್ಮದು ಕುಟುಂಬ ಸ್ಥಾನ ಚೆನ್ನಾಗಿದೆ. ಅವಾಗವಾಗ ಅಷ್ಟೇ ಜಗಳಗಳು, ಜಾಸ್ತಿ ಜಗಳ ಇರಲ್ಲ ನಿಮ್ಮ ಕುಟುಂಬದಲ್ಲಿ. ಅರ್ಥ ಆಯ್ತಾ? ನೀವು ಮಾಡೋ ಕೆಲಸದಲ್ಲಿ ಪಕ್ಕಾ ಫೇಲ್ಯೂರ್ ಇದೆ ನೀವು. 4ನೇ ಮನೆ ಕುಟುಂಬ ಸ್ಥಾನ. ನೀವು ಅಂಟಂದಿರಲ್ಲ ಜೊತೆಲಿದ್ದೀರಾ? ಗ್ಯಾರಂಟಿ ಇಲ್ಲ ಇದೀರಾ ಇಲ್ವಾ? ಈಗ ಚೆನ್ನಾಗಿದೆ. ಸರಿ, ನಾವು 108 ಪ್ರಶ್ನೆ ಕೇಳ್ಕೊತೀವಿ ಅಂತ ಆಯ್ತಾ? ಸರಿ ಸರ್, ದೇವ್ರದ್ದು ತಗೊಳ್ತೀನಿ. ನಿಮ್ದು ಯಾವುದೇ ಇದು ಪಟ್ಟ ಅಷ್ಟೊಂದಾಗಿ ಸ್ಟ್ರೆಂತ್ ಇಲ್ಲ ಅಂತ ಆಯ್ತಾ? ಈಗ ಸದ್ಯಕ್ಕೆ ದೇವ್ರನ್ನ ಕೇಳ್ಕೊಂಡು ಅದೇನು ಹೇಳುತ್ತೋ ಅದು ನಿಮ್ಗೆ ಹೇಳ್ತೀವಿ, ಅದ್ರ ಪ್ರಕಾರ ನೀವು ಮಾಡಿಕೊಡಿ. ಅರ್ಥ ಆಯ್ತಾ? ಯಾವ್ದು ಈ ಮೂರನ್ನ ನಾವು ಭೂತಕಾಲ, ಭವಿಷ್ಯಕಾಲ, ವರ್ತಮಾನ ಕಾಲ ಅಂತ ಹೇಳಿ 3 ಬಾರಿ ಬಿಡುವಂಥದ್ದು. ಈಗ ಇದು ನಿಮ್ಮ ಪೂರ್ವಿಕರ ಕಾಲ ತೋರಿಸುತ್ತೆ, ಇದು ನಿಮ್ಮ ಅಪ್ತಿರ ಕಾಲ ತೋರಿಸುತ್ತೆ. ಈಗ ಇದು ಪ್ರೆಸೆಂಟ್, ಈಗ ತೋರಿಸ್ತದೆ. 2, 4, 6, 8, 10. ನಿಮ್ಮ ಅಪ್ತಿರ ಕಾಲದಲ್ಲಿ ದೇವರು ಒಳ್ಳೆ ಹೆಸರು ಮಾಡೈತೆ. ನಿಮ್ಮ ಅಪ್ತಿರ ಕಾಲದಲ್ಲಿ ಹೆಸರಿದೆ, ದೇವ್ರದ್ದೇನು ಸಮಸ್ಯೆ ಇಲ್ಲ. ಅವಾಗೇನೇ ಕೈ ಮುಕ್ಕೊಂಡು ಹೋದ್ರು ಎಸ್ ಅಂತ ಬಂದಿದೆ. ಅರ್ಥ ಆಯ್ತಾ? ಅವ್ರೇನೇ ಕೆಲಸ ಕಾರ್ಯಗಳು ಕೈ ಇಟ್ರು ಎಲ್ಲೂ ಫೇಲ್ಯೂರ್ ಆಗಿಲ್ಲ. ಯಾವುದೋ ನಿಮ್ಮ ತಾತನ ಕಾಲದ್ದು ದೇವರು ಹುಟ್ಟರು ಕೂಡ ಸೂಪರ್ ಆಗಿದೆ. ಏಕೆಂದ್ರೆ ಅವಾಗ ಶಕ್ತಿ ಅವಳಲ್ಲಿ ಇತ್ತು ಅಂತ ಅಂದ್ಬಿಟ್ಟು ಇಲ್ಲಿ 10 ಅಂತ ಬಂದಾಗ ಏಕಕಾಲಕ್ಕೆ ಒಬ್ಬಳೇ ಆದ್ರೂ ಕೆಲಸಗಳನ್ನು ಜಯ ಮಾಡುವಂಥ ದೇವಿಯಾಗಿರ್ತದೆ. ಎಂಥ ಕಷ್ಟ ಇದ್ರೂ ಸರಿ, ಎಂಥ ಇದಿದ್ರೂ ಸ್ಟ್ರೆಂತ್ ಆಗಿ ನಿಲ್ಲುವಂಥ ದೈವ ಆಗಿರ್ತದೆ. ಇನ್ನು 2ನೇದು ಇದು ನಿಮ್ಮ ಕಾಲಕ್ಕೆ ಬರುತ್ತೆ. ಅರ್ಥ ಆಯ್ತಾ? 2, 4, 10, 11. 11ಕ್ಕೆ ಯಾರು ಈ ಕ್ಷೇತ್ರವನ್ನು ಮಾಡಬೇಕು, ಒಂದು ನಿಲುವನ್ನು ಮಾಡಿಕೊಳ್ಬೇಕು, ಈ ದೇವಸ್ಥಾನವನ್ನು ಇಂಪ್ರೂವ್ಮೆಂಟ್ ಮಾಡಿಕೊಳ್ಬೇಕು ಅಂತ ನಿಮ್ಮ ಕಾಲದಲ್ಲಿ ಒಂದು ಏನು ಪಾಯ ಅಂತಲೇ ಏನೋ ನೀವು ಇದನ್ನ ಮಾಡ್ಬಿಟ್ರೆ ಆ ಥರ ಹಾಕೊಂಡಿರ್ತೀರ. ನಮ್ದೇನಾದರೂ ಒಂದು ಸ್ಥಾನಮಾನಕ್ಕೆ ಈ ದೈವವನ್ನು ತಗೊಳ್ಬೇಕು. ಏಕೆಂದರೆ ಇಲ್ಲಿ 11ನೇ ಮನೆಯಲ್ಲಿ ಲಾಭಸ್ಥಾನ. ಸೊ ನೀವು ಚಿಕ್ಕ ಹುಡುಗರಾಗಿದ್ದಾಗ ತಗೊಂಡ್ರು ದೇವರು ಅವಾಗೇನು ಭಿನ್ನ ಆಗಿಲ್ಲ. ಅವಾಗೆಲ್ಲ ಸ್ಟ್ರೆಂತ್ ಇದೆ ದೇವರು. ನಿಮ್ಮ ಅಪ್ತಿರ ಕಾಲದಲ್ಲಿದೆ, ತಾತಿರ ಕಾಲದಲ್ಲಿದೆ, ನಿಮ್ಮ ಏಜಿನ ಇದಕ್ಕೆ ಬಂದಾಗಲೂ ದೇವರು ಸ್ಟ್ರೆಂತ್ ಇದೆ. ಸೊ ಭವಿಷ್ಯ ಕಾಲದಲ್ಲಿ ಏನಾಗಿದೆ ಅಂತ ನೋಡುವ. 10 ಅಂತ ಬಂದಾಗ ಇಲ್ಲೂ ಸೇಮ್ ಪರ್ಸೆಂಟ್ ಕೊಡ್ತಿದೆ ಅಂತಂದರೆ ಇರೋದನ್ನು ಹಂಗೆ ಮೇಂಟೈನ್ ಮಾಡ್ಕೊಂಡು ಹೋಗಿದ್ದೀನಿ. ಈಗ ಅತಿ ಹೆಚ್ಚು ಅಂತ ಏನು ಮಾಡಿಲ್ಲ, ಅತಿ ಕಡಿಮೆ ಅಂತಲೂ ಏನು ಮಾಡಿಲ್ಲ. ಅರ್ಥ ಆಯ್ತಾ? ಈಗ ನಾನು ಒಂದು ತಾತ್ಕಾಲಿಕವಾಗಿ ಇದೇ ದೇವ್ರ ಹತ್ರ ಪರೀಕ್ಷೆ ಮಾಡ್ತೀವಿ. ಅರ್ಥ ಆಯ್ತಾ? ಪ್ರಶ್ನಾವಳಿಗಳಲ್ಲಿ ಎಲ್ಲೂ ಕೂಡ ದೈವದ್ದು ತಗೊಂಡ್ರೆ ದೈವದ ಎಲ್ಲೂ ಎಸ್ ಅಂತ ಒಂದೇ ಇಲ್ಲ. ಎಲ್ಲಾದರೂ ಶಕ್ತಿ ಹೀನತೆ ಅಂತ ಬಂದಿದೆ. ಈಗ ಪೂಜಾರುಗಳು ಪೂಜೆಗಳು ಹೆಂಗೆ ಮಾಡ್ತಾರೆ ಏನು ಅಂತ ನಮಗೆ ಗೊತ್ತಿರೋದಿಲ್ಲ. ಸೊ ಹಾಗಾಗಿ ಮೊದಲು ಪೂಜೆಯಿಂದ ತಗೊಳ್ಳೋಣ. ಅರ್ಥ ಆಯ್ತಾ? ಅದನ್ನೇ
ತಹಸೀಲ್ ಕಾಗದ ಅರ್ಜಿ ಮಾಡ್ತಾರೆ. ಅದನ್ನೇ ಅಲ್ಲ ಅವ್ರು ಮಾಡೋ ದೇವಸ್ಥಾನ ಇದು ಹೊಡೆದಾಕಿ ಮತ್ತೇನಾದ್ರು ಮುಂದಕ್ಕೆ ಎಸದ್ರ ನೀವು ಫಸ್ಟ್ ನಿಮ್ಮ ಮುಖ್ಯ ಕಾಲದಲ್ಲಿ ಹಂಗೆ ಇಲ್ಲ ಇಲ್ಲ ಬರೀ ಹುಲ್ಮನೆ ಹುಲ್ಮನೆ. ಅದು ಸ್ವಲ್ಪ ಡ್ಯಾಮೇಜ್ ಫಸ್ಟ್ ಎಲ್ಲಾದ್ರೂ ಕೇಳಿದ್ರೆ ಊರ್ ಮನೆನೇ ಬೇಕು ಅಂತ ಏನೋ ಹಠ ಮಾಡಿತ್ತ ಹೇಳಿದ್ದಾರೆ. ಕೇಳಿದ್ರೆ ಅಲ್ಲೇನಾದ್ರು ಒಪ್ಕೊಂಡಿದ್ರ ಮಾಡ್ಕೊಂಡಿದ್ದು ಹುಲ್ಮನೆನೇ ಬೇಕು ಅಂತ ಹೇಳ್ತು. ಆ ಕಾಲ ಇಲ್ಲಮ್ಮ ಈಗ ಏನಿದ್ರು ಇದಕ್ಕಿರೋದ್ರಿಂದ ಹುಲ್ಮನೆ ಮಾಡೋಕ್ಕಾಗಲ್ಲ ಅಂತ ನಾನು ಹುಲ್ಮನೆನೇ ಇರ್ಬೇಕು ಅಂತ ಹೇಳಿ ಹೇಳ ನಿನ್ಗೇನು ಈಗ ಸತ್ಯನ ಬಂದಿದ್ದೀವಿ ಒಪ್ಕೊಂಡಿಲ್ಲ ಒಪ್ಕೊಂಡಿರಲಿಲ್ಲ